ಕಾಲ್ಫರ್ ಮಾಡಿ 2 ಪೋಸ್ಟ್ ಫಿಲಪ್ ಮಾಡೋದು. ಒಂದು ಜನರಲ್ ಕ್ಯಾಟಗರಿ, ಒಂದು SC ಕ್ಯಾಟಗರಿ. ಇನ್ನಿತರೆ ಕ್ಯಾಟಗರಿಗಳು ಎಲ್ಲಿ ಹೋಗಬೇಕು? ಈಗ ಒಂದು ಸಲ ವಿಶ್ವವಿದ್ಯಾನಿಲಯಗಳಲ್ಲಿ ಈ ಅಪಾಯಿಂಟ್ಮೆಂಟ್ಗಳು ನಡೆದರೆ ಮುಂದಿನ 40 ವರ್ಷದ ತನಕ ಒಂದು ಜನ್ರೇಷನ್ಗೆ ನಾವು ಸಾಯಿಸಿದಂತು. ನಾವು ಸರ್ಕಾರದ ಮೀಸಲಾತಿ ಪದ್ಧತಿಯನ್ನು ಪ್ರಶ್ನಿಸಿ ಮೀಸಲಾತಿಯ ಬದಲಿಗೆ ವೃಂದವಾರು ಮೀಸಲಾತಿಯನ್ನು ಅಳವಡಿಸುವ ಬಗ್ಗೆ ತಿದ್ದುಪಡಿ ಮಾಡಬೇಕೆಂದು ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಸರ್ಕಾರದಲ್ಲಿ ಸಹಾಯಕ ಪ್ರಾಧ್ಯಾಪಕ ಮತ್ತು ಪ್ರಾಧ್ಯಾಪಕ ಮತ್ತು ಇತರೆ ಹುದ್ದೆಗಳಿಗಾಗಿ ಮೀಸಲಾತಿಯನ್ನು ಅನುಸರಿಸಲಾಗ್ತಾ ಇದೆ. ಆದರೆ ಅದು ಹೇಗೆ ಅಂತಂದರೆ, ನಾವು ರಾಯಚೂರಿನಲ್ಲಿ ಯೂನಿವರ್ಸಿಟಿಯಲ್ಲಿ ನಡೀತಕ್ಕಂಥ ಪ್ರಾಧ್ಯಾಪಕ ಸಹಪ್ರಾಧ್ಯಾಪಕ ಹುದ್ದೆಗಳಿಗೆ ಮಾಡಿರುವಂತಹ ನೇಮಕಾತಿಗಳನ್ನು ನೋಡಿದರೆ ಅದು ಹೇಗೆ ಅಂದರೆ, ಒಂದು ಪ್ರತ್ಯೇಕವಾಗಿ ಈಗ ಭೌತಶಾಸ್ತ್ರ, ವಿಜ್ಞಾನ, ಬೇರೆ ಬೇರೆ ವಿಷಯಗಳು ಸಂಬಂಧಪಟ್ಟಂಗೆ 2 ಪೋಸ್ಟ್ ಕಾಲ್ಫರ್ ಮಾಡಿ 2 ಪೋಸ್ಟ್ ಫಿಲಪ್ ಮಾಡೋದು. ಒಂದು ಜನರಲ್ ಕ್ಯಾಟಗರಿ, ಒಂದು SC ಕ್ಯಾಟಗರಿ. ಇನ್ನಿತರೆ ಕ್ಯಾಟಗರಿಗಳು ಎಲ್ಲಿ ಹೋಗಬೇಕು? ಇದು ನಮ್ಮ ಪ್ರಶ್ನೆಯಾಗಿದೆ. ಅದಕ್ಕೋಸ್ಕರವಾಗಿ ನೇಮಕಾತಿಯನ್ನು ನಾವು ರೋಸ್ಟರ್ ಪದ್ಧತಿಯ ಪ್ರಕಾರ ಸ್ಥಾನಗಳನ್ನು ಮೀಸಲಾಗಿರಿಸುವಾಗ ಪ್ರತಿಯೊಂದು ವಿಷಯದಲ್ಲೂ ಪ್ರತ್ಯೇಕವಾಗಿ ರೋಸ್ಟರ್ ಅನುಸರಿಸಿ ಹುದ್ದೆಗಳ ಮೀಸಲಾತಿಯನ್ನು ವಿಷಯವಾರು ಮಾಡುವಂತೆ ಆದೇಶಿಸಿದ್ದನ್ನು ಸಹ ಪ್ರಶ್ನಿಸಿ ನಾವು ಅದೆಲ್ಲವನ್ನು ಎಲ್ಲ ವಿಷಯಗಳ ಬೇರೆ ಬೇರೆ ಪೋಸ್ಟ್ಗಳನ್ನು, ಎಲ್ಲ ಹುದ್ದೆಗಳನ್ನು ಒಂದು ಮಾಡಿ ಒಟ್ಟುಗೂಡಿಸಿ ನಾವು ಇಂಟರ್ವ್ಯೂ ಕರಿಬೇಕಾಗಿದೆ ಹೊರತು ಪ್ರತ್ಯೇಕವಾಗಿ 2 ಹುದ್ದೆಗಳಿಗೆ ನಾವು ನೇಮಕ ಮಾಡಿಕೊಂಡ್ರೆ ಅಲ್ಲಿ ST, OBC, A2, B2 ಇವರಿಗೆಲ್ಲ ಎಲ್ಲ ಕ್ಯಾಟಗರಿಯವರಿಗೂ ಅನ್ಯಾಯ ಆಗ್ತಾಯಿದೆ. ಈಗ ಒಂದು ಸಲ ವಿಶ್ವವಿದ್ಯಾನಿಲಯಗಳಲ್ಲಿ ಈ ಅಪಾಯಿಂಟ್ಮೆಂಟ್ಗಳು ನಡೆದರೆ ಮುಂದಿನ 40 ವರ್ಷದ ತನಕ ಒಂದು ಜನ್ರೇಷನ್ಗೆ ನಾವು ಸಾಯಿಸಿದಂಗೆ. ಎಲ್ರಿಗೂ ಅವಕಾಶ ಕೊಡಬೇಕು, ಸಾಮಾಜಿಕ ನ್ಯಾಯವನ್ನು ಅವರು ಅನುಸರಿಸಬೇಕು. ನಮ್ಮ ದೇಶದ ಸಂಪತ್ತಿಗಾಗಿ, ಸಮೃದ್ಧಿಗಾಗಿ ದುಡಿದವರು ಎಲ್ಲ ಜನಗಳು. ಆದರೆ ಎಲ್ಲರಿಗೂ ಅದರ ಅಭಿವೃದ್ಧಿಯ ಪಾಲು ಸಿಗಬೇಕು ಅಂತಂದರೆ ಎಲ್ರಿಗೂ ಅಪಾಯಿಂಟ್ಮೆಂಟ್ಗಳಲ್ಲಿ ನ್ಯಾಯ ಸಿಗಬೇಕು. ಆ ನ್ಯಾಯ ಸಿಗದೇ ಇರೋದರಿಂದ ಈ ಮೀಸಲಾತಿಯನ್ನು ಬೇರೆ ಬೇರೆ ಭಿನ್ನವಾಗಿ 2 ಮಾಡದೆ ಎಲ್ಲವನ್ನು ಒಂದುಗೂಡಿಸಿ ಕರೆಯೋದ್ರಿಂದ ಎಲ್ಲ ಕ್ಯಾಟಗರಿಯವರಿಗೂ ಸಹ ಇಲ್ಲಿ ನ್ಯಾಯ ಸಿಗುವಂತಾಗುತ್ತೆ ಅಂತನ್ನೋದು ನಮ್ಮ ಒಂದು ವಿಷಯ ಆಗಿದೆ. ಅದಲ್ಲದೆ ಈಗ ಬಹಳಷ್ಟು ವಿಶ್ವವಿದ್ಯಾನಿಲಯಗಳು ಈಗಾಗಲೇ ಕರೆದಿದ್ದಾರೆ. ರಾಯಚೂರು ವಿಶ್ವವಿದ್ಯಾನಿಲಯದೇ ತಗೋಬಹುದು. ಅಲ್ಲಿ ಏನಾಗಿದೆ, 18 ಹುದ್ದೆಗಳಿಗೆ ಕರೆದ್ರೂ ಸಹ 2 ಪೋಸ್ಟ್ಗಳನ್ನು ಡಿವೈಡ್ ಮಾಡಿ ಇಂಟರ್ವ್ಯೂ ಕರೆದಿರೋದ್ರಿಂದ ಅಲ್ಲಿ ಒಂದು ಅದರ್ಸಿಗೆ ಹೋಗುತ್ತೆ, ಒಂದು SCಗೆ ಹೋಗುತ್ತೆ. ST, OBC ಎಲ್ಲಿಗೆ ಹೋಗಬೇಕು? ಕುರುಬ ಇಲ್ಲ, ಬೇರೆ ಇಲ್ಲ, ಮೈನಾರಿಟಿ ಇಲ್ಲ, ಯಾವ ಜನಾಂಗದವ್ರಿಗೂ ಇಲ್ಲದೆ 9 ಪೋಸ್ಟು ವರ್ಗದ ಜನ ತಗೋತಾರೆ, 9 ಪೋಸ್ಟು SC ತಗೊಳ್ತಾರೆ. STಗಳಿಗೂ ಇಲ್ಲ, OBCಗಳಿಗೂ ಇಲ್ಲ. ಇಂತಹ ಒಂದು ಅನ್ಯಾಯ, ತಾರತಮ್ಯ ನಮ್ಮ ಕರ್ನಾಟಕದ ಜನರಿಗೆ ಆಗಬಾರ್ದು. ಅವರು ಅಭಿವೃದ್ಧಿಯಲ್ಲಿ ಕೈಗೂಡಿಸಿರುವ ಎಲ್ಲ ಜನಗಳಿದ್ದಾರೆ ನಮ್ಮವರು. ಒಬ್ಬ ಕೂಲಿಕಾರನಿಂದ ಹಿಡ್ಕೊಂಡು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ವರೆಗೂ ಈ ನಾಡಿನ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ. ಅದರ ಫಲವನ್ನು ಮೇಲ್ವರ್ಗದವರು ಮತ್ತು SCಗಳು ಮಾತ್ರ ಅನುಭವಿಸಬೇಕೇ ಅನ್ನುವಂತಹ ಪ್ರಶ್ನೆ ನಮ್ಮ ಮುಂದಿದೆ. ಆದ್ದರಿಂದ ರೀಡರ್ ವೃಂದ, ಪ್ರಾಧ್ಯಾಪಕ ವೃಂದ ಎಲ್ಲ ರೀಡರ್ ಹುದ್ದೆಗಳನ್ನು ಒಂದುಗೂಡಿಸಿ ಮೀಸಲಾತಿಯನ್ನು ಅನ್ವಯಿಸಲು ನಿರ್ದೇಶನ ನೀಡಿರುವಂತೆ ಎಲ್ಲ ಕಾಲೇಜುಗಳಲ್ಲಿ ವಿಜ್ಞಾನ ಹಿಡ್ಕೊಂಡು ಪ್ರಾಧ್ಯಾಪಕ, ಸಹಪ್ರಾಧ್ಯಾಪಕ ಎಲ್ಲ ಹುದ್ದೆಗಳನ್ನು ನೇರ ನೇಮಕಾತಿಯ ಮುಖಾಂತರ ಭರ್ತಿ ಮಾಡುವಾಗ ವಿಷಯವಾರು ವಿಂಗಡಣೆ ಮಾಡದೆ ಆಯಾಯ ವೃಂದಗಳಿಗೆ ಸಂಬಂಧಪಟ್ಟಂಗೆ ಹುದ್ದೆಗಳನ್ನು ಒಟ್ಟುಗೂಡಿಸಿ ಮೀಸಲಾತಿಯನ್ನು ಅನುಸರಿಸಲು ಆದೇಶ ದಿನಾಂಕ 28/1/87 ಮಾಡಲಾಗಿದೆ. ಈ ಆದೇಶವನ್ನು ಹೊರಡಿಸುವವರಿಗೆ ವರೆಗೆ ಕಾಯದೆ ಆದೇಶ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು 31/7/24 ರಾಯಚೂರು ವಿಶ್ವವಿದ್ಯಾನಿಲಯದ ಒಟ್ಟು 9 ವಿಷಯಗಳಲ್ಲಿ ತಲಾ 2 ಅಂದರೆ 18 ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಲು ಅಧಿಸೂಚನೆ ಮತ್ತು ಸದರಿ ನೇಮಕಾತಿ ಇದೇ 24ರಂದು ನೇಮಕಾತಿ ಪ್ರವೇಶ ಪರೀಕ್ಷೆ ನಡೆಸಲು
ಹೊರಟಿದೆ. 24 ಇದೇ ತಿಂಗಳು ನವೆಂಬರ್ರಂದು ಪರೀಕ್ಷೆಯನ್ನು ನಡೆಸಲು ಹೊರಟಿರುವುದು ಉಪನ್ಯಾಸಕ ವೃತ್ತಿಯನ್ನು ಅವಲಂಬಿಸಿರುವ ಎಲ್ಲ ವರ್ಗಕ್ಕೆ ಮಾಡಿದ ಘೋರ ಅನ್ಯಾಯವಾಗುತ್ತದೆ ಮತ್ತು ಈ ವಿಷಯವನ್ನು ತಮ್ಮ ಪತ್ರಿಕೆಗಳಲ್ಲಿ ಪ್ರಕಟಿಸಿ ತಿದ್ದುಪಡಿಯನ್ನು ಹೊರಡಿಸುವವರೆಗೂ ಸಹ ಎಲ್ಲ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯನ್ನು ತಡೆಹಿಡಿಯಲು ಸರ್ಕಾರದ ಗಮನಕ್ಕೆ ತರಬೇಕೆಂದು ತಮ್ಮಲ್ಲಿ ನಾವು ಕೋರುತ್ತೇವೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.